ನನ್ನ ಫ್ಯಾಮಿಲಿ ವಿಷಯ. ಇದು ನಮ್ಮ ಮಧ್ಯ ಮಾತ್ರ ಇರಬೇಕು ಅಂಡ್ ನಮ್ಮ ಮಧ್ಯ ಮಾತ್ರ ಇರುತ್ತೆ. ಇದರಲ್ಲಿ ನೀನು ತಲೆ ಹಾಕಬಾರ್ದು. ಜೈ, ಇದೇನ್ ಹೀಗೆ ಹೇಳ್ತಾ ಇದ್ದೀರಾ? ಇನ್ನೇನು ಹೇಳ್ಬೇಕು ನನಗೆ? ಇನ್ನೇನು ಹೇಳ್ಬೇಕು ನಿನಗೆ? ಇಷ್ಟು ದೊಡ್ಡ ಸಾಮ್ರಾಜ್ಯ ನನ್ನ ಕೈಗೆ ಸಿಗೋದಕ್ಕೆ ಮುಖ್ಯ ಕಾರಣನೇ ನಮ್ಮಮ್ಮ. ಅವರು 1000 ಮಾತಾಡ್ಲಿ, ಆದ್ರೆ ಅವ್ರ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ. ಬೇರೆ ಎಲ್ಲದಕ್ಕೂ ನಿನಗೆ ರೈಟ್ಸ್ ಇದೆ, ಮಾತಾಡೋ ಫ್ರೀಡಮ್ ಇದೆ. ಏನಾದರೂ ಮಾಡಬೇಕಾ ಅಥವಾ ನಿನಗೇನಾದರೂ ಬೇಕಾ ಕೇಳು, ಮಾಡ್ತೀನಿ, ತೊಂದರೆ ಇಲ್ಲ. ಆದರೆ ಅಮ್ಮ ಮಗನ ಮಧ್ಯೆ ಬರಬಾರ್ದು. ಈ ಮನೆ ಸೊಸೆಯಾಗಿ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನ ನೋಡಿಕೊಂಡು ಸೈಲೆಂಟ್ ಆಗಿರಬೇಕು. ಮಮ್ಮಿ, ಮಲ್ಕೊಳ್ಳೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀನು ಹೋಗೋದ್ ಮಲ್ಕೊ, ನಾನು ಬರ್ತೀನಿ. ಏನ್ ಯೋಚನೆ ಮಾಡ್ತಾ ಇದೀರಾ ಮಮ್ಮಿ? ಏನಿಲ್ಲ. ನಂಗ್ ಗೊತ್ತು ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಹೌದಾ? ಏನ್ ಹೇಳು ನೋಡೋಣ. ಅದು ಪಪ್ಪಂಗೆ ಏನ್ ಗಿಫ್ಟ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದೀರಾ ಅಂತಾನೆ. ನಾನು ಯಾಕೆ ಪಪ್ಪನ್ ಗಿಫ್ಟ್ ಕೊಡ್ಲಿ? ಯಾಕಂದ್ರೆ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡ್ಬೇಕು ತಾನೆ. ಏ ಚೋಟು, ಈ ವ್ಯಾಲೆಂಟೈನ್ಸ್ ಡೇ ನಿನಗೆ ಹೋಗುತ್ತೋ? ನಮ್ ಸ್ಕೂಲಲ್ಲಿ ಅಣ್ಣ ಅಂದಿರಿ ಇದಾರಲ್ಲ, ಅವ್ರು ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡೆ. ಗೊತ್ತಾಯ್ತು ಬಿಡು. ಗಂಡ ಹೆಂಡತಿ ಗಿಫ್ಟ್ ಕೊಡ್ತಾರಂತೆ, ಹೆಂಡತಿ ಗಂಡಂಗೆ ಗಿಫ್ಟ್ ಕೊಡ್ತಾರಂತೆ, ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಂತೆ. ಕರೆಕ್ಟ್. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ಮಮ್ಮಿ? ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನ್ ಹೇಳಿ ಅರ್ಥ ಮಾಡ್ಸೋದು ನಾನು? ಮಮ್ಮಿ ಹೇಳಿ ಮಮ್ಮಿ, ಅರ್ಥ ಆಗುತ್ತೆ. ಸರಿ ಆಯ್ತು. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಪ್ರೇಮಿಗಳ ದಿನ. ಪ್ರೇಮಿಗಳ ಅಂದ್ರೆ ಯಾರು ಮಮ್ಮಿ? ಅಂದ್ರೆ ಪ್ರೀತಿಸೋರ್ ದಿನ. ಈಗ ನಾನು ನಿಮ್ಮ ಅಪ್ಪನ ಹೆಂಗ್ ಪ್ರೀತಿ ಮಾಡ್ತೀನಿ, ಪಪ್ಪ ನನ್ನನ್ನು ಪ್ರೀತಿ ಮಾಡ್ತಾರೆ. ಸೊ ನಾವು ನಮ್ಮ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ, ಕೇರನ್ನ ತೋರಿಸ್ಕೊಳ್ಳೋಕೆ ಡೆಡಿಕೇಟ್ ಮಾಡಿರೋಂಥ ದಿನ. ನಾನು ನಿನ್ನ ಪ್ರೀತಿ ಮಾಡ್ತೀನಲ್ಲ. ಕರೆಕ್ಟ್ ಕಂದ. ಈಗ ನೀನ್ ನನ್ನನ್ನು ಪ್ರೀತಿ ಮಾಡ್ತೀಯ ಅಂತ ಹೇಳ್ಕೊಳಕ್ಕೆ ಮದರ್ಸ್ ಡೇ, ಅಪ್ಪ ನಿನ್ನನ್ನು ಪ್ರೀತಿ ಮಾಡ್ತಾರೆ ಅದೇನು ಹೇಳ್ಕೊಳಕ್ಕೆ ಫಾದರ್ಸ್ ಡೇ. ನಾವು ನಿನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳಕ್ಕೆ ಚಿಲ್ಡ್ರನ್ಸ್ ಡೇ. ಅದೇ ತರ ನಾನು ಪಪ್ಪನ ನನ್ನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದಕ್ಕೆ ವ್ಯಾಲೆಂಟೈನ್ಸ್ ಡೇ. ಓ, ಇದಕ್ಕೆ ಹೇಳಿದ ವ್ಯಾಲೆಂಟೈನ್ಸ್ ಡೇ ಅಂತ. ಕರೆಕ್ಟ್. ಮತ್ತೆ ಪಪ್ಪಂಗೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಅದೇ ಕಂದ, ನಾನು ಆಗ್ಲಿಂದ ಯೋಚನೆ ಮಾಡ್ತಿದ್ದೀನಿ ಏನ್ ಕೊಡೋದು. ಅಯ್ಯೋ, ನನಗೆ ಕೇಳ್ಬೇಕಾಗಿತ್ತು ತಾನೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನು ನನಗೆ ಐಡಿಯಾ ಕೊಡ್ತೀನಿ. ಸರಿ ಹೇಳಪ್ಪ, ಅದೇ ನಿನ್ ಬ್ರಿಲಿಯಂಟ್ ಐಡಿಯಾ, ಕೇಳಿಸ್ಕೊಳ್ಳೋಣ. ಏನ್ ಗೊತ್ತಾ, ನೀವಂದ್ರೆ ಪಪ್ಪಂಗೆ ಇಷ್ಟ ಅಲ್ವಾ? ನೀವು ಮಾಡೋ ಅಡ್ಗೆ ಪಪ್ಪಂಗೆ ಇಷ್ಟ ಅಲ್ವಾ? ಹೌದು. ಹೆಂಗಿದ್ರು ಪಪ್ಪಂಗೆ ಕೇಕ್ ಇಷ್ಟ, ನಂಚಿಗೂ ಕೇಕ್ ಇಷ್ಟ, ನಿಮ್ಗೂ ಕೇಕ್ ಇಷ್ಟ, ನಿಮ್ಗೂ ಕೇಕ್ ಇಷ್ಟ. ಹಾ, ಸೊ ಈಗ ನಾನು ಹೋಮ್ ಮೇಡ್ ಕೇಕ್ ಮಾಡ್ಬೇಕಾರೆ? ಹಾ ಹೌದೌದು. ಅದು ಪಪ್ಪಗೋಸ್ಕರ ಮಾಡ್ಬೇಕಾ ಇಲ್ಲ ನೀನಿಗೋಸ್ಕರ ಮಾಡ್ಬೇಕಾ? ಇಲ್ಲ, ಪಪ್ಪಗೋಸ್ಕರನೇ ಮಾಡ್ಬೇಕು. ಆರ್ ಯು ಶ್ಯೂರ್? ಯಸ್. ಓಕೆ ಡನ್, ಅದನ್ನೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಐಡಿಯಾ. ಬನ್ನಿ ಮಾಡೋಣ. ಈಗಲೇ ಸರಿ ಬಾ ಮಾಡೋಣ. ನಿಮ್ಗೊಂದು ಹೇಳ್ಬೇಕು. ಏನೋ? ಸೀಕ್ರೆಟ್. ಸೀಕ್ರೆಟಾ? ಅಪ್ಪು ನಮ್ಮನ್ನ ಸೇರ್ಕೊಂಡು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಸರ್ಪ್ರೈಸಾ? ನನ್ಗ? ಏನು? ಅದೇನೋ ವ್ಯಾಲೆಂಟೈನ್ಸ್ ಡೇ ಅಂತ ಪಪ್ಪ. ಗಂಡ ಹೆಂಡತಿ ಗಿಫ್ಟ್ ಕೊಡೋದು, ಹೆಂಡತಿ ಗಂಡಂಗ್ ಗಿಫ್ಟ್ ಕೊಡೋದು, ಆ ತರ ಅಂತೆ. ಅದೇ ತರ ಅಮ್ಮ ನಿಮಗ್ ಗಿಫ್ಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ನೀವೇನ್ ಗಿಫ್ಟ್ ಕೊಡ್ತೀರಾ ಅಮ್ಮಂಗೆ? ಏನ್ ಗಿಫ್ಟ್ ಕೊಡ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಪುಟ್ಟಿ. ಯಾವಾಗಿಂದ ಯೋಚನೆ ಮಾಡ್ತಾನೆ ಇದ್ದೀನಿ. ನೀವ್ ಹೀಗೆ ಯೋಚನೆ ಮಾಡ್ತಾ ನಿಂತೀರಿ, ಅವ್ರ ಟೀಮಿಗೆ ಗೆಲ್ಲೋದು, ಅವರೇ ಫಸ್ಟ್ ಕೊಟ್ಬಿಡ್ತಾರೆ. ಟೀಮು?
ಹ್ಞೂ ಪಪ್ಪ, ಅವರಿಬ್ಬರು ಟೀಮು ನಾವಿಬ್ರು ಟೀಮು. ನಮ್ಮ ಟೀಮಿಗೆ ಗೆಲ್ಬೇಕು. ಕರೆಕ್ಟ್ ನಮ್ಮ ಟೀಮೇ ಗೆಲ್ಬೇಕು. ಏನ್ ಗಿಫ್ಟ್ ಕೊಡೋದು, ಏನ್ ಸರ್ಪ್ರೈಸ್ ಕೊಡೋದು ಗೊತ್ತಾಗ್ತಲ್ಲ. ಏನ್ ಮಾಡೋದೀಗ? ನಂಗೊಂದು ಐಡಿಯಾ. ಏನು? ನಿನ್ನೆ ರಾತ್ರಿ ನಾನು ಅವ್ರ ಹತ್ರ ಮಾತಾಡ್ದಲ್ಲ, ಆವಾಗಲೂ ಇದೇ ಥರದ ರಿಯಾಕ್ಷನ್. ನಾವೇ ಸ್ವಲ್ಪ ಓವರ್ ಥಿಂಕ್ ಮಾಡಿದ್ವಿ ಅಂತ ಅನ್ಸುತ್ತೆ. ಬಿಟ್ಬಿಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದೇ ತಲೆ ಕೆಡಿಸ್ಕೊಳ್ದೆ ಇರಕ್ಕಾಗತ್ತಾ? ಯಾಕೆ? ಅಲ್ಲ, ಇವತ್ತು ಹುಡುಗನ ಕಡೆಯವ್ರು ನೋಡಕ್ ಬರ್ತಿದ್ದಾರೆ ಅಂತ ಹೇಳಿದ್ವಿ. ಈಗ ಇದ್ದಕ್ಕಿದ್ದಂಗೆ ಎಲ್ಲಿಂದ ಹುಡುಗನ ಉತ್ಪತ್ತಿ ಮಾಡೋದು? ಅದಕ್ಕೂ ನೀವು ಟೆನ್ಷನ್ ಮಾಡ್ಕೋಬೇಡಿ. ನೋಡ್ರಿ, ಈ ಮೇನ್ ರೋಡ್ ಇದ್ದಂಗೆ ಕ್ರಾಸ್ ರೋಡು, ಫ್ಲೈಓವರು, ಅಂಡರ್ ಪಾಸು, ಬ್ರಿಡ್ಜು, ಈ ಥರದ್ದೆಲ್ಲ ನೂರಾರು ದಾರಿಗಳಿರುತ್ತೆ. ಇವತ್ತು ಸಂಜೆ ಹುಡುಗನ ಕಡೆ ಅವ್ರು ಬರ್ತಾ ಇಲ್ಲ, ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತೆ, ಹಾಗಾಗಿ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂತ ಹಿಂಗೆ ಏನೋ ಒಂದು ಸುಳ್ಳನ್ನ ಸರಮಾಲೆ ಪೋಣಿಸ್ಬಿಟ್ಟು ಟ್ಯಾಪ್ ಹಚ್ಬಿಟ್ಟು ಮ್ಯಾನೇಜ್ ಮಾಡ್ಬಿಡೋಣಪ್ಪ. ಎಷ್ಟು ದಿನ ಅಂತ ಹೀಗೆ ಸುಳ್ಳು ಹೇಳ್ತೀವಿ? ಏನು ಮಾಡೋಕ್ಕಾಗಲ್ಲ. ಒಂದ್ಸತಿ ಸುಳ್ಳು ಹೇಳಿದ್ರೆ ಆಮೇಲೆ ಅದನ್ನ ನಾವು ಪ್ಯಾಚಪ್ ಮಾಡೋಕ್ಕೆ ಇನ್ನೊಂದು ಸುಳ್ಳು ಹೇಳಲೇಬೇಕು. ಅದನ್ನ ಕವರ್ ಮಾಡೋದಕ್ಕೆ ಇನ್ನೊಂದು ಸುಳ್ಳು, ಅದನ್ನ ಕವರ್ ಮಾಡೋದಕ್ಕೆ ಇನ್ನೊಂದು ಸುಳ್ಳು, ಒಟ್ಟಲ್ಲಿ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ಹೀಗೆ ಸುಳ್ಳಿನ ಸರಮಾಲೆನೇ ಕಟ್ಟಬೇಕಾಗುತ್ತೆ. ಅಷ್ಟೇ ಅಲ್ಲ ರೀ, ಯಾವಾಗ ಯಾವ್ಯಾವ ಸುಳ್ಳು ಹೇಳಿದ್ವಿ ಅಂತ ಜ್ಞಾಪಕ ಬೇರೆ ಇಟ್ಕೋಬೇಕು. ಡೇಂಜರಸ್ ಕೆಲಸ ಅದು. ಹೌದದು, ಅದಂತೂ ತುಂಬಾನೇ ಕಷ್ಟವಾದದ್ದು. ಅದಕ್ಕಿಂತ ಸತ್ಯ ಹೇಳ್ಬಿಡೋದು ಈಸಿ. ಹೌದು, ಎಲ್ಲ ಅಲ್ಲೇ ಮುಗಿದೋಗುತ್ತೆ, ಡ್ರಾಮಾನೇ ಇರಲ್ಲ. ಇಷ್ಟಕ್ಕೂ ನಾವೇನು ತಲೆ ಹೋಗೋಂಥ ಸುಳ್ಳು ಹೇಳಿಲ್ಲ, ಹಾಮ್ಲೆ ಸುಳ್ಳಿದು. ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು. ಈ ಹಾವಿನ ವಿಷಯನ ಮೆಡಿಕೇಶನ್ಗೆ ಬಳಸ್ತಾ ನೋಡಿ, ಆ ಥರ ಇದು. ವಿಷಯ ಅದೇನೆ, ಬಟ್ ಅಪ್ಲಿಕೇಶನ್ ಬೇರೆ. ಒಟ್ಟಿನಲ್ಲಿ ಮಲ್ಲಿ ಖುಷಿಯಿಂದ ದಡ ಸೇರ್ಬೇಕು, ನಮ್ಗೆ ಅಷ್ಟೇ ಬೇಕಾಗಿರೋದು. ನಿಜ, ಅವಳ ಜೀವನ ಆದಷ್ಟು ಬೇಗ ಸರಿ ಹೋಗ್ಬೇಕು, ಅಷ್ಟೇ ಬೇಕಿರೋದು. ಸರಿ ಹೋಗುತ್ತೆ, ಯು ಡೋಂಟ್ ವರಿ.